ಬಿಡಿ ಮೇಡಮ್ ಬರೇ ಬರ್ತೀನಿ. ಏನೋ ಏನೋ ಕೂಗಾಡ್ತಿದ್ರಿ ಬಾರಿಯಲ್ಲಿ, ಹೇಳಿ ಈಗ. ನಾನಾ ಕೂಗಾಡ್ತಿದ್ದೆ ಏನು ಅದು ಅದು ಯಾವುದು? ಅದ್ ಎಷ್ಟು ಕೊಬ್ಬಿದ್ರೆ ನನ್ನ ಮೇಲೆ ಕೂಗಾಡ್ತೀರಾ, ನನ್ನ ಮೇಲೆ ಅಧಿಕಾರ ಚಲಾಯಿಸ್ತೀರಾ, ನನಗೆ ಬೈತೀರಾ ನೀವು? ಕ್ಷಮಿಸ್ಬಿಡಿ ಮೇಡಮ್, ನಾವು ಬಡವರು, ನಮಗೆ ಅಧಿಕಾರ ಚಲಾಯಿಸಕ್ ಬರಲ್ಲ. ನಾವೇನಿದ್ರು ಮತ ಚಲಾಯಿಸೋರು. ಮತ ಚಲಾಯಿಸ್ಬೇಕಾದ್ರೆ ಒಂಚೂರು ಹಾರಾಡ್ತೀವಿ, ತೂರಾಡ್ತೀವಿ, ಎಲ್ಲ ಮಾಡ್ತೀವಿ. ಅದಾದ್ಮೇಲೆ ಮೂಲೆ ಗುಂಪಾಗ್ಬಿಡ್ತೀವಿ. ಬಡವ ನೀನ್ ಮಡಗ್ದಂಗಿರು ಅಂತ ಹೇಳಿದ್ ಬಿಡ್ತೀವಿ ಅವನವರೇ. ಮಾತ್ ಬದಲಾಯಿಸ್ಬೇಡಿ. ಏನ್ ಹೇಳಿದ್ರಿ ಅವಾಗ್ಲೇ? ನಾನು ಈ ಮನೆ ಒಳಗ್ ಬರ್ಬಾರ್ದಾ? ಮನೆಯಿಂದ ಆಚೆ ಹೋಗ್ಬೇಕಾ ನಾನು? ನಾನು ಹಂಗೆ ಹೇಳಿದ್ನ? ಇಲ್ಲ ಮೇಡಮ್ರೆ, ನಾನು ಅದು ಈ ಪಾತ್ರ ಪ್ರವೇಶ ಮಾಡ್ತೀನಲ್ಲ, ಅಂದ್ರೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಲ್ಲ, ಮಾಡ್ಬೇಕಾದ್ರೆ ಪರಕಾಯ ಪ್ರವೇಶ ಮಾಡ್ಬಿಡ್ತೀನಿ ಮೇಡಮ್ರೆ. ನಿಮ್ಮ ತಾಯಿ ಪಾತ್ರ ಮಾಡ್ತಿದ್ನಲ್ಲ, ನಾನು ನಿಮ್ಮ ತಾಯಿನೇ ಅನ್ನೋ ಭ್ರಮೆಯಲ್ಲಿ ಇಟ್ಬಿಟ್ಟೆ. ಭ್ರಮೇನ ಭೂತನ ಹೇಗ್ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ನಿಮ್ಗೂ ಗೊತ್ತಿರ್ಬೇಕಲ್ವಾ? ಚೆನ್ನಾಗಿ ಗೊತ್ತು ಮೇಡಮರೆ, ನೀವು ಭೂತ ಎಲ್ಲ ಚೆನ್ನಾಗಿ ಬಿಡಿಸ್ತೀರಾ ಮೇಡಮರೆ. ಏನೋ ಬಾಯಿ ತಪ್ಪಿ 4 ಮಾತಾಡಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಿ. ನೋಡಿ ಕಾಂತಮ್ಮ ಅವ್ರೆ, ಅಂಜಲಿ ಸರಿ ಹೋಗೋವರೆಗೂ ಮಾತ್ರ ನಾನು ನಿಮ್ ಈ ನಾಟಕಗಳನ್ನೆಲ್ಲ ಸಹಿಸ್ಕೋತಾ ಇರೋದು. ಅಂಜಲಿ ಸರಿ ಹೋಗ್ತಿದ್ದ ಹಾಗೆ ನಿಮ್ ನಟ್ಟು ಬೋಲ್ಟು ಎಲ್ಲ ನನ್ನ ಕೈಯಲ್ಲಿರುತ್ತೆ. ಆಯ್ತು ಮೇಡಮ್ ಅವರೇ. ಅಂಜಲಿ, ನಿಮ್ಮ ಮಾತು ನಿಜ ಯಜಮಾನ್ರೆ. ಅಂಜಲಿ ಅವರು ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಅವ್ರ ಆರೋಗ್ಯದಲ್ಲಿ ಡೆವಲಪ್ಮೆಂಟ್ ಕಾಣ್ತಿದೆ. ಹಾಗಾದ್ರೆ ನನ್ನ ಮಗಳು ಸರಿ ಹೋಗ್ತಾಳ? ಆದಷ್ಟು ಬೇಗ ಸರಿ ಹೋಗ್ತಾರೆ. ಇವತ್ತು ಮಗು ಮುಂದೆ ಐ ಬ್ಲಿಂಕ್ ಮಾಡಿದ್ದಾರೆ, ಅವತ್ತು ಅವ್ರ ಗಂಡನ್ ಮುಂದೆ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಪ್ರೀತಿಸೋರ್ ಮುಂದೆ ಅವ್ರು ಆಕ್ಟಿವ್ ಆಗೇ ಇರ್ತಾರೆ. ಅವ್ರಿಗೆ ಇನ್ನಷ್ಟು ಪ್ರೀತಿ ಕೊಡಿ. ಇನ್ನಿವ್ರಿಗೆ ಮೆಡಿಸಿನ್ಸ್ಗಳ ಅವಶ್ಯಕತೆ ಇಲ್ಲ. ನಾನು ಇನ್ನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ನೀನ್ ಇದ್ರ ಕಡೆ ಇದ್ರೆ ಇವ್ರು ರೆಸ್ಪಾಂಡ್ ಮಾಡ್ತಾರ. ನಮ್ಮದರ ಬೇಕಾಗ ನೀನ್ ಸರಿ ಹೋಗ್ತೀಯ ಅಳಿಯಂದ್ರೆ. ನಾಳೆನೆ ನಿಮ್ಮ ಮಗಳು ಬರ್ತ್ಡೇ. ಹತ್ರದಲ್ಲಿ ನಮ್ಮ ದೇವಸ್ಥಾನ ಇದೆ. ನಾನು, ನೀವು, ಅಂಜು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಣ. ಮಾವ, ನಾಳೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ನಾನು ಹೋಗಿ ರಿಸೀವ್ ಮಾಡ್ಬೇಕಲ್ಲ ಮಾವ? ಓ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಸರಿ, ನೀವು ಬೀಗ್ರನ್ನ ಕರ್ಕೊಂಡು ಬನ್ನಿ. ಅಂಜು ಮಗುನ ನಾನೇ ಕರ್ಕೊಂಡು. ಸರಿ, ಹಾಗೆ ಹಾಗೆ. ಅಳಿಯಂದ್ರೆ ಎಲ್ಲಿ ಬೀಗರು? ಬಂದ್ರು ಮಾವ, ಬಂದ್ರು. ಅಂತೂ ಇವರು ಬಂದ್ಬಿಟ್ರ. ಈ ಮನೆನೇ ಒಂದು ನಾಟಕ ರಂಗ, ಸ್ಟೇಜ್. ಇಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ನೋಡೋಣ ಇನ್ನು ಏನೇನ್ ನಡೆಯುತ್ತೋ ಅಂತ. ಆ ಭಗವಂತ ಹೇಗ್ ಬರಿತಾನೋ ಹಾಗಾಗತ್ತೆ. ಡಾರ್ಲಿಂಗ್, ವೆರಿ ವೆರಿ ಹಾಟ್.
ಯಾ ಐ ಫರ್ಗೆಟ್ ಮೈ ಹಾರ್ಟ್. ಏನ್ರಿ ಫುಲ್ ಕತ್ಲೆ ಕತ್ಲೆ ಕಾಣಿಸ್ತಿದೆ. ಹೇಳೋದು ಕನ್ನಡಕನ ತುದಿ ಎಲ್ಲ ಕಾಣಿಸ್ತೆ. ಬೀಗ್ರೆ ಹೂ ಇಸ್ ದಿಸ್? ಐ ಡೋಂಟ್ ನೋ. ನೋ ಪಾರ್ಕಿಂಗ್, ನೋ ಸ್ಮೋಕಿಂಗ್. ಏನ್ ಮೇಡಮ್ ಅಪ್ಪ ಅಮ್ಮಂಗೆ ಏನೇನು ಹೇಳ್ಕೊಟ್ಬಿಟ್ಟಿದ್ದೀರಾ? ನಂಗೆ ಏನೇನು ಹೇಳ್ಕೊಟ್ಟಿಲ್ಲ ಸುಪ್ಪು, ನಿನ್ನೆ ನಿಮ್ಮ ಮುಂದೆನೇ ಹೇಳ್ಕೊಟ್ನಲ್ಲ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ, ಹಾಗೆ ಒಂದಿಷ್ಟು ಇಂಗ್ಲೀಷ್ ಪದಗಳನ್ನ ಓದ್ಕೊಂಡು ಬನ್ನಿ ಅಂತ ಹೇಳಿದೆ. ಇವ್ರು ನೋಡಿದ್ರೆ ರೋಡಲ್ಲಿ ಇರೋ ಬರೋ ಬೋರ್ಡ್ಸ್ನೆಲ್ಲ ಓದ್ಕೊಂಡು ಬಂದಿದ್ದಾರೆ. ನೋ ಪಾರ್ಕಿಂಗ್ ಅಂತೆ, ನೋ ಸ್ಮೋಕಿಂಗ್ ಅಂತೆ, ನಮ್ ಗತಿ. ಮಾಮ್, ಡ್ಯಾಡ್, ಇವರೇ ನಮ್ಮ ಮಾವ. ಓ ಫಾದರ್ ಇಲ್ಲ. ಹಲೋ ಹಲೋ. ಬೀಗ್ರೆ ನಿಮಗೆ ಸ್ವಾಗತ. ಮುತ್ತು, ಬೀಗ್ರೆ ನೀವಿಬ್ರು ನಮ್ಮನೆಗೆ ಬಂದಿದ್ದು ನಮಗೆ ತುಂಬಾನೇ ಸಂತೋಷ. ನಿಮ್ಮಿಬ್ಬರಿಗೂ ನಮ್ಮ ಮನೆ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ವೀಕರಿಸಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಶಾಂತಮ್ಮ, ಥ್ಯಾಂಕ್ ಯು ಥ್ಯಾಂಕ್ ಯು.